ನಾನ್ ನಿನ್ಗೆ ಹೆದರೋದಿಲ್ಲ. ತಾಕತ್ತಿದ್ರೆ ನನ್ನ ಹಿಡಿ. ರೇವಾ, ತಯಾರಾಗಿರಿ, ನಾನು ಬರ್ತಾ ಇದ್ದೀನಿ. ನಾವು ರೆಡಿ ಆಗಿದ್ದೀವಿ. ರೇವಾ, ಈಗ ಭೂತಗಳು ಕಿರಿಸ್ತವ. ಅಲ್ಲಿ ನೋಡಿ ಅವನು ಹೇಗ್ ಕಿರ್ಚ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಅವನು ಭೂತ ಅಲ್ಲ, ಭೂತದ ವೇಷ ಹಾಕೊಂಡಿರೋ ಮನುಷ್ಯ. ಅದು ಏಲಿಯನ್ ಕೂಡ ಆಗಿರ್ಬಹುದು ಅಲ್ವಾ? ಏಲಿಯನ್ಗೆ ಏನಾದ್ರೂ ಆದ್ರೆ ಅದು ಕಿರ್ಚುತ್ತೆ. ಸಾಕ್ ಮಾಡಿ ಯೂಡಿ, ಯಾವಾಗ ನೋಡಿದ್ರು ಭಯ ಪಡೋ ದಾರಿನ ಹುಡುಕ್ತೀಯ. ನೀನು ಕೂಡ ನಕಲಿನೇ. ನಮಗ್ ಗೊತ್ತಿದೆ, ನಿನಗ್ ತಾಕತ್ತಿದ್ರೆ ನನ್ನ ಹೆದರ್ಸು. ನನ್ನಿಂದ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತೀಯಾ ಮಗು? ಬ್ಯಾಟ್ರಿ ಖಾಲಿ ಆಗಾಯ್ತು. ವಾಪಸ್ ಹೋಗ್ಬೇಕಾಗತ್ತೆ. ಈ ಮಗು ಅವನ್ ಫ್ರೆಂಡ್ಸ್ ಭೂತಕ್ಕೆ ಹೆದರೋದೇ ಇಲ್ಲ. ಬಾಸ್ಗೆ ಹೇಳ್ಬೇಕು. ಅವರಿಂದ ಫಸ್ಟ್ ರೌಂಡ್ ನಾವು ಗೆದ್ದಾಯ್ತು. ಆದ್ರೆ ನಾಳೆ ಮತ್ತೆ ಅವ್ರು ಬಂದೇ ಬರ್ತಾರೆ. ಈ ಸಲ ಪೂರ್ತಿ ತಯಾರಿ ಮಾಡ್ಕೊಂಡು ನಾವು ಅವ್ರನ್ನ ಫೇಸ್ ಮಾಡೋಣ. ನಾನು ಬಾಡಿ ಮಾತ್ರ ಅಲ್ಲ, ಬಿಲ್ಡಿಂಗ್ ಕೂಡ ಮಾಡ್ತೀನಿ. ಆದ್ರೆ ನೀವು ಏನು ಮಾಡೋದಕ್ಕಾಗಲ್ಲ. ಒಂದು ಮಗುನ ಹೆದರ್ಸೋದಕ್ಕಾಗಲ್ವಾ? ನಾಚಿಕೆ ಆಗ್ಬೇಕು ನಿಮ್ಗೆ. ಇನ್ಯಾಕೆ ಪೊರ್ಕೆ ಹಿಡ್ಕೊಂಡು ನಿಂತಿದ್ಯಾ? ಇಲ್ಲಿಂದ ಆಚೆ ಹೋಗು. ಬಾಸ್, ನಾವಿಬ್ರು ಅವನ್ನ ಭಯ ಪಡಿಸೋದು ತುಂಬಾ ಪ್ರಯತ್ನ ಪಟ್ವಿ, ಆದ್ರೆ ಅವ್ನು ಹೆದರೋದೇ ಇಲ್ಲ. ಏನ್ ಮಾಡೋದು? ಅವನನ್ನ ಹೆದರ್ಸ್ಬೇಕು. ಅವನು ಭಯ ಪಡ್ಲಿಲ್ಲ ಅಂದ್ರೆ ಎಲ್ಲ ಜನ ಮತ್ತೆ ವಾಪಸ್ ಬರ್ತಾರೆ. ಈ ಹುಡುಗನ ಕತೆ ಇವತ್ತು ರಾತ್ರಿ ಮುಗಿಸ್ಲೇಬೇಕು. ಇಲ್ಲ ಅಂದ್ರೆ ವೇದ ಸಿಟಿನ ನನ್ನ ಡ್ರೀಮ್ ಸಿಟಿ ಮಾಡೋ ಕನ್ಸಾಗಿ ಉಳಿದು ಬಿಡುತ್ತೆ. ನಿನ್ನೆ ರಾತ್ರಿ ಏನಾಗಿತ್ತು? ನಿನ್ನೆ ರಾತ್ರಿ ನಾನು ಭೂತಗಳಿಗೆ ಎಷ್ಟು ಆಟ ಆಡಿಸ್ದೆ ಗೊತ್ತಾ? ಎಷ್ಟು ಆಟ ಆಡಿಸಿದೀನಿ ಅಂತ ನೀವ್ ಅದನ್ನ ಕೇಳಬಾರ್ದು. ಜಯರಾಮ, ಹೇಳವ್ರಿಗೆ. ಒಂದು ಹೆಣ್ಣು ಭೂತ ಪರಕೆ ಕಡ್ಡಿ ಮೇಲ್ ಬಂದು ಸಾರ್ ಪ್ಯಾಂಟು. ಏ ಜಯರಾಮ, ಸಾಕ್ ನಿಲ್ಸು. ನೀನಂತೂ ಬರೀ ಪ್ಯಾಂಟ್ ವಿಷಯನೇ ಹೇಳ್ತಾ ಇರ್ತೀಯ. ಈಗ ಹೇಳ್ತೀನಿ ಕೇಳು. ಒಂದು ಭೂತ ಕುದುರೆ ಮೇಲ್ ಬಂದಿತ್ತು. ಅದ್ರ ಜೊತೆಗೆ ಒಂದು ಭೂತನ ಪೊರ್ಕೆ ಮೇಲ್ ಕರ್ಕೊಂಡ್ ಬಂದಿತ್ತು. ಆ ಭೂತ ಕುದುರೆ ಮೇಲ್ ಬಂದಿತ್ತಲ್ಲ, ನನಗೆ ಕೋಪ ಬಂತು. ಆಗ ಅಷ್ಟೇ ನಾನು ಹೇಳ್ದೆ, ಹೋಗಿಲ್ಲಿಂದ ಮತ್ತಿಲ್ಲ ಅಂದ್ರೆ ನಂಗ್ ಕೋಪ ಬರ್ಸ್ಬೇಡ. ಅದ್ ನಗೋಕ್ ಶುರು ಮಾಡ್ತು. ನಾನ್ ಅದಕ್ಕೆ ಕಪಾಳಕ್ಕೊಂದು ಹೇಗ್ ಬಿಟ್ಟೆ ಗೊತ್ತಾ? ಆ ಭೂತ ಪೊರ್ಕೆ ಹಿಡ್ಕೊಂಡು ಗಿರ್ಗಿರ ಅಂತ ತಿರುಗ್ತು. ಅದನ್ನ ಕೇಳಬೇಡ. ನಿಜವಾಗ್ಲೂ? ನಿಜ ಅಲ್ದೆ ಏನು ಸುಳ್ಳ? ನಿಜ, ಇದು ನಿಜ, ನಿಜವಾಗ್ಲೂ ನಿಜ. ಆಮೇಲೆ ಏನಾಯ್ತು? ಆಮೇಲೆ ಅಷ್ಟೇ
ನಡೀರಿ ನಡೀರಿ ಇಲ್ಲಿಂದ. ಯಾವಾಗ ನೋಡಿದ್ರು ಇಂಟರ್ವ್ಯೂ ಅಂತ ಬರ್ತಾನೆ ಇರ್ತೀರಾ, ಬೇರೆ ಕೆಲ್ಸ ಇಲ್ಲೇನೋ ನನಗೆ. ನಡೀರಿ. ಲಡ್ಡು ಸಿಂಗ್ ಸರ್, ಇವತ್ ರಾತ್ರಿ ಅವ್ರು ಮತ್ತೆ ಬರ್ತಾರೆ. ನಮಗೆ ನಿಮ್ ಸಹಾಯ ಬೇಕು. ಮಾಡ್ತೀನಿ ಶಿವ, ಖಂಡಿತ ಸಹಾಯ ಮಾಡ್ತೀನಿ. ವೇದ ಸಿಟಿಗೋಸ್ಕರ ನಾನೇನ್ ಬೇಕಾದ್ರೂ ಮಾಡ್ತೀನಿ. ನೀವಿವತ್ತು ಆ ಭೂತನ್ ಹಿಡಿಯಕ್ ಹೋಗ್ತಿದ್ದೀರಾ ಅಂದ್ರೆ ವೇದಾ ಸಿಟಿ ಖಾಲಿ ಆಗಲ್ಲ. ಲೈವ್ ಟೆಲಿಕಾಸ್ಟ್ ಮಾಡ್ತೀವಿ, ಮತ್ತೆ ಅದನ್ನ ಎಲ್ರೂ ನೋಡ್ತಾರೆ. ರೇವಾ, ಆದಿ, ಯುಡಿ, ಎಲ್ರೂ ತಯಾರಾಗಿದ್ದೀರಾ? ಭೂತಗಳ ಗುಂಪೆ ಬರ್ತಿದೆ, ತಯಾರಾಗಿರಿ. ಲಡ್ಡು ಸಿಂಗ್ ಸರ್ ರೆಡಿನಾ? ಅವ್ರು ಬರ್ತಿದ್ದಾರೆ. ನಾನ್ ರೆಡಿ ಇದ್ದೀನಿ, ಆದ್ರೆ ನನ್ನ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ. ನನ್ನ ಕಾಲೆಲ್ಲ ನಡುಗ್ತಾ ಇದೆ. ಓಕೆ, ನಾನು ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಯಾವ ಮಣ್ಣಲ್ಲಿ ಹುಡುಗನ್ ಹೆತ್ತಿದಾರೋ ಗೊತ್ತಿಲ್ಲ, ಯಾವ್ದಕ್ಕೂ ಹೆದ್ರಲ್ಲ. ಅಲ್ಲೋಡಿ, ಅವನೇ ಆ ಹುಡ್ಗ. ಇವತ್ತವನು ಉಳಿಬಾರ್ದು. ಇದು ಶಿವಾನೇ. ಕಳ್ಳರು ಖದೀಮರ್ ಜೊತೆ ಹೊಡೆದಾಡ್ತಿದ್ದ, ಇವಾಗ ಭೂತಗಳ ಜೊತೆನೂ ಹೊಡೆದಾಡ್ತಿದ್ದಾನೆ. ಅಯ್ಯೋ, ಇವ್ನ್ ಯಾರಾದ್ರೂ ನಿಲ್ಸಿ. ಅಯ್ಯೋ, ಭೂತ ಏನೂ ಇಲ್ಲ, ನೋಡ್ತಾ ಇರು. ಶಿವ ಈಗ ಅದನ್ನ ಪ್ರೂವ್ ಮಾಡ್ತಾನೆ. ಲಡ್ಡು ಸಿಂಗ್ ಸರ್, ಸರಿ. ನನ್ನ ಏರಿಯಾದಲ್ಲಿ ಭೂತದ ನಾಟಕ, ಭೂತದ ನಾಟಕ ಆಡ್ತೀರಾ? ಈಗ ತೋರಿಸ್ತೀನಿ. ರೇವಾ, ಈಗ ನಾನು ಬಾಡಿ ಮಾತ್ರ ಅಲ್ಲ, ಬಿಲ್ಡಿಂಗ್ ಕೂಡ ಮಾಡ್ತೀನಿ. ಇವತ್ತು ನಿನಗೆ ಹೇಗ್ ಬುದ್ಧಿ ಕಲಿಸ್ತೀನಿ ಅಂದ್ರೆ, ಇನ್ನು ಯಾವತ್ತು ನೀನು ನನ್ನ ಕೆಲ್ಸಕ್ಕೆ ಅಡ್ಡ ಬರ್ಲೇಬಾರ್ದು. ನಕಲಿ ಭೂತ ಸರ್, ನಿಮ್ಮ ಮುಖನಾದ್ರೂ ತೋರಿಸಿ. ನಮಗ್ ಗೊತ್ತು ನೀವು ಡೂಪ್ಲಿಕೇಟ್ ಅಂತ. ನೀನು ನನ್ನ ಎಲ್ಲ ಪ್ಲಾನ್ ಅನ್ನ ಮಣ್ಣಲ್ಲಿ ಬೂದಿ ಮಾಡ್ಬಿಟ್ಟೆ ಮಗು. ನೀನಿವತ್ತು ಇಲ್ಲಿಂದ ಬಚಾವಾಗೋದಕ್ಕಾಗಲ್ಲ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಈ ಸಿಟಿ ನಂದು. ಇದನ್ನೆಲ್ಲ ಖಾಲಿ ಮಾಡಿ ಇಲ್ಲೊಂದು ದೊಡ್ಡ ಮಾಡರ್ನ್ ಸಿಟಿ ಮಾಡ್ಬೇಕು ಅಂತ ನಾನಿದ್ದೆ. ಆದ್ರೆ ನೀನು ನನ್ನ ಐಡಿಯಾನೆಲ್ಲ ಹಾಳು ಮಾಡ್ಬಿಟ್ಟೆ. ಆದ್ರೆ ಇವತ್ತು ನಾನ್ ನಿನಗೊಂದು ಗತಿ ಕಾಣಿಸ್ತೀನಿ. ಏಯ್!
ಈಗ ಮಜಾ ಬರ್ತಾ ಇದೆ. ಸಾಕ್ ನಿಲ್ಸೋ ಸಾಕಪ್ಪ. ಇನ್ಸ್ಪೆಕ್ಟರ್ ಏನ್ ನೋಡ್ತಾ ಇದ್ದೀರಾ? ಅರೆಸ್ಟ್ ಮಾಡಿ ನನ್ನ. ನಡಿಯೋ, ಜೈಲಲ್ಲಿ ಬಾಡಿ ಬಿಲ್ಡ್ ಮಾಡುವಂತೆ. ಬಿಲ್ಡಿಂಗ್ ಮಾಡೋ ಕೆಲಸ ಇನ್ನು ಬಾಕಿ ಇದೆ. ನಡಿ. ಶಿವ ಮತ್ತೆ ಈ ವೇದ ಸ್ಥಿತಿನ ಕಾಪಾಡ್ಬಿಟ್ಟ. ಹೇಗೆ ಕಾಪಾಡ್ದ, ಏನ್ ಮಾಡ್ದ ಎಲ್ಲ ಪೂರ ಇಲ್ಲಿದೆ ನೋಡಿ. ಇವತ್ತು ರಾತ್ರಿ 8 ಗಂಟೆಗೆ ನಿಮ್ಮ ವೇದ ಚಾನಲ್ನಲ್ಲಿ.